ಬೆಂಗಳೂರಿನ ಡೇರಿ ಸರ್ಕಲ್ ಫ್ಲೈಓವರ್ ಮೇಲೆ ಹಾಡ ಹಗಲಲ್ಲೇ ನಡೆದಿದ್ದಂತಹ 7 ಕೋಟಿ ರೂಪಾಯಿ ದರೋಡೆ ಪ್ರಕರಣದಲ್ಲಿ ಸದ್ಯ ಪೊಲೀಸರು 5,76,00,000 ರೂಪಾಯಿಗಳನ್ನು ರಿಕವರಿಯನ್ನ ಮಾಡಿದ್ದಾರೆ. ಸೂಟ್ಕೇಸ್ ಹಾಗೆ 2 ಚೀಲ ಮತ್ತು ಬ್ಯಾಗ್ಗಳಲ್ಲಿ ಹಣವನ್ನು ತೆಗೆದುಕೊಂಡು ಬಂದರು ಪೊಲೀಸರು. ಕಮಿಷನರ್ ಕಚೇರಿಯಲ್ಲಿ ರಿಕವರಿ ಹಣವನ್ನು ಜೋಡಿಸಿಟ್ಟು ಅದನ್ನು ಪ್ರದರ್ಶಿಸಲಾಯಿತು. 7 ಕೋಟಿ ರಾಬರಿ ಕೇಸ್ನಲ್ಲಿ ಸದ್ಯ 5 ಆರೋಪಿಗಳು ಲಾಕ್ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ರಿಕವರಿ ಹಣವನ್ನು BCP ಅಂತ ಜೋಡಿಸಿ ಪೊಲೀಸರು ಪ್ರದರ್ಶನವನ್ನ ಮಾಡಿದ್ರು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ನೀಡಿದ್ದಾರೆ, ನೋಡ್ಕೊಂಬರೋಣ. ಡೈರಿ ಸರ್ಕಲ್ ಬಳಿ ನಡೆದಿದ್ದಂತ 7,11,00,000 ರಾಬರಿ ಪ್ರಕರಣವನ್ನು ಬೇಯಿಸುವಲ್ಲಿ ಬೆಂಗಳೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬೆಂಗಳೂರಿನ CCP ಪೊಲೀಸರು ಹಾಗೂ ಬೆಂಗಳೂರು ದಕ್ಷಿಣ ವಿಭಾಗದ ಪೊಲೀಸರ ನೇತೃತ್ವದಲ್ಲಿ ರಾಬರಿಯಾಗಿದ್ದ 7,11,00,000 ಹಣದಲ್ಲಿ ಸುಮಾರು 5,76,00,000 ಹಣವನ್ನು ಬೇಯಿಸುವಲ್ಲಿ ಯಶಸ್ವಿಯಾಗಿರುವಂತದ್ದು. CCP ಕ್ರೈಮ್ DCP ಆಗಿರುವಂತಹ ಶ್ರೀಹರಿ ಬಾಬು ಹಾಗೂ ಬೆಂಗಳೂರು ದಕ್ಷಿಣ ವಿಭಾಗದ DCP ಆಗಿರುವಂತಹ ಲೋಕೇಶ್ ಬಿ ಜಗ್ಲಾಸರ್ ಅವರ ನೇತೃತ್ವದ ತಂಡ ಕಾರ್ಯಾಚರಣೆಯನ್ನು ಮಾಡಿ ಸುಮಾರು 5,76,00,000 ಹಣವನ್ನು ರಿಕವರಿ ಮಾಡಿಕೊಳ್ಳುವಲ್ಲಿ ಸದ್ಯ ಯಶಸ್ವಿಯಾಗಿರುವಂತದ್ದು. ಈ ಪೈಕಿ ಪ್ರಕರಣದಲ್ಲಿ ಇದುವರೆಗೂ 3 ಆರೋಪಿಗಳನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಬೆಂಗಳೂರಿನ ಗೋವಿಂದಪುರ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಆಗಿರುವಂತಹ ಅಣ್ಣಪ್ಪ ನಾಯಕ್, CMS ಸಂಸ್ಥೆಯ ಮಾಜಿ ಉದ್ಯೋಗಿ ಆಗಿರುವಂತಹ ಝೇವಿಯರ್ ಹಾಗೂ CMS ಸಂಸ್ಥೆಯ ವೆಹಿಕಲ್ ಇನ್ಚಾರ್ಜ್ ಆಗಿದ್ದಂತಹ ಓರ್ವನನ್ನ ಅರೆಸ್ಟ್ ಮಾಡಿ ಹೆಚ್ಚಿನ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಬಂಧಿತ ಆರೋಪಿಗಳು ಈಗಾಗಲೇ ಬೆಂಗಳೂರು ಪೊಲೀಸ್ ಕಮಿಷನರ್ ಶ್ರೀಮಂತ್ ಕುಮಾರ್ ಸಿಂಗ್ ಅವರು ಈಗಾಗಲೇ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಆರೋಪಿಗಳು ಸುಮಾರು 30 ದಿನಗಳಿಂದ ಪ್ಲಾನ್ ಅನ್ನ ಮಾಡಿದ್ರು. ಜೊತೆಗೆ ಒಂದು ವಾರದಿಂದ 15 ದಿನಗಳ ಕಾಲ ರೆಕ್ಕೆಯನ್ನ ಮಾಡಿ ಯಾವ ಮೂಮೆಂಟ್ ಅಲ್ಲಿ ವೆಹಿಕಲ್ ಪಾಸ್ ಆಗುತ್ತೆ ಅದನ್ನ ಮಾಹಿತಿ ಕೊಡುವಂತ ಕೆಲಸವನ್ನ CMS ಸಂಸ್ಥೆಯ ವೆಹಿಕಲ್ ಇನ್ಚಾರ್ಜ್ ಆಗಿದ್ದಂತಹ ಗೋಪಾಲ್ ಪ್ರಸಾದ್ ಆರೋಪಿಗಳಿಗೆ ಕೊಟ್ಟಿದ್ದ. ಜೊತೆಗೆ ಅವತ್ತಿನ ದಿನ ಮಧ್ಯಾಹ್ನ 12:46 ಸುಮಾರಿಗೆ ಇನೋವಾ ಕಾರು ಅಶೋಕ ಪಿಲ್ಲರ್ನ ಬಳಿ ಬಂದು ಅಡ್ಡ ಹಾಕಿದಂತ ಸಂದರ್ಭದಲ್ಲಿ ವೆಹಿಕಲ್ ನಲ್ಲಿದ್ದಂತಹ ಗನ್ಮನ್ಗಳು ಗನ್ಗಳನ್ನ ಕಾರ್ನಲ್ಲೇ ಬಿಟ್ಟು ಹೋಗಿ ಅವರ ಕಾರ್ನಲ್ಲಿ ಕೂತಿದ್ರು. ನಂತರದಲ್ಲಿ ಡೈರಿ ಸರ್ಕಲ್ ನ ಬಳಿ ಬಂದು ಅಡ್ಡಲ ಹಾಕಿ ಅವರನ್ನ ಗನ್ ತೋರಿಸಿ ರಾಬರಿ ಮಾಡುವಂತ ಕೆಲಸವನ್ನ ಮಾಡಿರ್ತಾರೆ. ಸದ್ಯ ಬೆಂಗಳೂರಿನ ಹೊರವಲಯದಲ್ಲಿ ಸುಮಾರು 5,76,00,000 ಹಣವನ್ನ ರಿಕವರಿ ಮಾಡಿದ್ವಿ. ಈಗಾಗಲೇ 3 ಅರೆಸ್ಟ್ ಮಾಡಿದ್ವಿ. ಪ್ರಕರಣದಲ್ಲಿ 7-8 ಜನರ ಪಾತ್ರ ಇದೆ, ಅವರನ್ನು ಕೂಡ ಬಂಧಿಸ್ತೀವಿ ಅನ್ನೋ ಮಾತನ್ನ ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಅವಿರಾಜ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.